ವಿರಾಟತ್ವ ಅಂತಂದ್ರ ಎಲ್ಲರನ್ನ ಒಗ್ಗೂಡಿಸಬೇಕಾಗಿತ್ತು. ನಾವು ನೀವೆಲ್ಲ ಹಿಂದೂ, ನಾವು ನೀವೆಲ್ಲ ಒಂದು ಅಂತಕ್ಕಂಥದ್ದ ಎಲ್ಲರಿಗೂ ತಿಳ್ಕೋಬೇಕು ಅನ್ನೋ ಸಲುವಾಗಿ ಇವತ್ತಿನ ದಿವಸ ಕರೆಸ್ಯಾರ. ಹೌದ್ರಿ, ನೀವು ಬಂದಿರಿ, ನಾವು ಬಂದೇವಿ. ನೋಡ್ರಿ, ಇಡೀ ಒಂದು ಈ ಯಕ್ಸಂಬ ಪಟ್ಟಣವನ್ನ ಸುತ್ತಾಕಿ ಬರ್ಬೇಕಂತಂದ್ರ ನಮ್ಮ ಒಂದು ಸಂಸ್ಕಾರ ಸಂಸ್ಕೃತಿ ಯಾವ ರೀತಿ ಐತಿ ಅಂತಕ್ಕಂಥದ್ದು ನೋಡ್ಬೇಕಾಗಿತ್ತು. ಅಂತಂದ್ರೆ ಯಕ್ಸಂಬಕ್ಕೆ ಬರ್ಬೇಕಾಗಿತ್ತೇನೋ ಈ ಕಾರ್ಯಕ್ರಮಕ್ಕೆ ನಾವು ಅನ್ಬೇಕು. ಆ ಮಟ್ಟಿಗೆ ಇವತ್ತಿನ ದಿವಸ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ಇಲ್ಲಿ ಆಗಳೆಯಿಂದ ಹೇಳಿದ್ರವರು ಪ್ರತಿಯೊಂದು ಎಷ್ಟು ಸುಂದರವಾಗಿ ಹೇಳಿದ್ರಂದ್ರ, ನಮ್ಮ ಹಿಂದೂ ಸಂಪ್ರದಾಯದೊಳಗ ಒಂದು ಮಾತೈತಿ. ಏನಂತಂದ್ರ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಹೌದ್ರಿ, ಆದ್ರೆ ಒಂದು ತಿಳ್ಕೋಬೇಕು, ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ, ಗುರುದೇವೋ ಭವ ಅಂಥೇಳಿ ಒಂದು 5 ಸೂತ್ರಗಳನ್ನು ಹೇಳ್ಕೊತ ಬಂದಾರ. ನಾವು ಮೊಟ್ಟ ಮೊದಲಿಗಾಗಿ ಸಂಸ್ಕಾರ, ನಮ್ಮ ಈ ಹಿಂದುತ್ವದಲ್ಲಿ ಇರುವಂತದ್ದು ಏನಪ್ಪಾ ಅಂತಂದ್ರೆ ಸಂಸ್ಕಾರ. ಹೌದ್ರಿ, ಯಾರು ಕೊಡಬೇಕ್ರಿ ಸಂಸ್ಕಾರ? ಅಪ್ಪ ಬಂದ ಅಂತ ಹೇಳ್ಬೇಕಾದ್ರೆ ಯಾರು ಹೇಳ್ಬೇಕ್ರಿ? ಅದನ್ನ ಯಾರು ಹೇಳ್ಬೇಕ್ರಿ? ಇಲ್ಲೆಲ್ಲಾ ಬಂದವ್ರೆಲ್ಲ ತಂದೆಯನ್ನು ಯಾರ ಮುಖಾಂತರ ಗುರ್ತಾ ಮಾಡೇವಂತಂದ್ರ ತಾಯಿ ಹೇಳಿಕೊಟ್ಟಾಗನ ತಂದೆ ಅಂತ ತಿಳ್ಕೊಂಡೇವ್ ನಾವೆಲ್ಲ. ಹೌದ್ರಿ, ಮೂಲ ಸಂಸ್ಕೃತಿ ಎಲ್ಲಿಂದ ಹುಟ್ಟುತ್ತೈತಿ ಅಂತ ಕೇಳಿದ್ರೆ ಅದು ತಾಯಿಯಿಂದ, ಒಂದು ಹೆಣ್ಣಿನಿಂದ ಅದು ಹುಟ್ಟುತ್ತದ ಅಂತ. ಹೌದ್ರಿ, ಸಂಸ್ಕಾರಗಳು ಎಲ್ಲಿ ಅದಾವು ಅಂತ ಕೇಳಿದ್ರ ಒಂದು ಹೆಣ್ಣಿನಲ್ಲಿದ. ನೀವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ಮೊದಲು ಬೇಡ್ಕೊತಿದ್ರತ್ರಿ, ಬೆಳಗಾರ ನಾನೆದ್ದು ಯಾರ್ಯಾರ ನೆನೆಯೇ 7 ಜೀರಿಗೆ ಬೆಳೆಯೌಳ ಭೂತಾಯಿ ಎದ್ದೊಂದು ಅರಗಳಿಗೆ ನೆನೆದರ ಬೇಕಾದ ಹಣ್ಣ ಕೊಡತಾಳ ಅಂತ. ನೋಡ್ರಿ, ನಾವು ಅಲ್ಲಿ ತನಕ ಹೇಳಬೇಕಾಗಿತ್ತಂದ್ರೆ ಅವ್ರು ಅಂದೇ ಹೇಳಿಬಿಟ್ಟಾರ. ಏನಪ್ಪಾ ಅಂದ್ರೆ ಸಾಮಾನ್ಯ ಜನಪದಗಾರ್ತಿ ಒಬ್ಬ ಹೆಣ್ಣ ಮಗಳು ಹೇಳ್ತಾಳ, ಬೆಳಗಾರ ನಾನೆದ್ದು ಯಾರನ್ನೇ ನೆನ್ಸ್ಕೋತ್ಕೊಂಡ್ರುದು ಅಂತ ಹೇಳಿಲ್ಲ ಅವರು, ಮೊಬೈಲ್ ತಗೊಂಡು ಕುಂಡ್ರುದು ಅಂತ ಹೇಳಿಲ್ಲ ಅವರು. ಏನ್ ಹೇಳಿದ್ರಿ? ಬೆಳಗಾರ ನಾನೆದ್ದು ಯಾರ್ಯಾರ ನೆನೆಯಲ್ಲಿ 7 ಜೀರಿಗೆ ಬೆಳೆಯವಳ ಭೂತಾಯಿಯನ್ನು ಒಂದು ಅರಗಳಿಗೆ ನಾನು ನೆನೆದು ಎದ್ದೀನಿ ಅಂತಂದ್ರ ನಮಗ ಬೇಕಾದಂತದ್ದು ಉಣ್ಣಾಕ ಅನ್ನ ಕೊಟ್ಟು ಮೈ ತುಂಬ ವಸ್ತ್ರ ಒಡೆಯಳು ಕೊಡೋ ಯಾರು ಅಂತ ಕೇಳಿದ್ರೆ ಅದು ಭೂತಾಯಿ. ಅಂತ ಭೂತಾಯಿ ನಾವು ನೆನೆಸ್ಬೇಕು. ಭೂತಾಯಿ ಅಂತ ಹೇಳಿದ್ರು. ನಮ್ಮ ತಾಯಂದ್ರಿಗೆ ಒಂದು ಏನ್ ಕೊಟ್ಟಾರಪ್ಪ ಅಂತಂದ್ರ ಮುತ್ತೈದೆ ಅನ್ನುವಂಥದ್ದು ಒಂದು ಶಬ್ದ ಕೊಟ್ಟಾರ. ಆಗಳ ಹೇಳಿದ್ರು ಕುಂಕುಮ ಹಚ್ಕೋರಿ, ಗಂಧ ಹಚ್ಕೋರಿ, ವಿಭೂತಿ ಹಚ್ಕೋರಿ. ಹೌದ್ರಿ, ಮತ್ ಇವು ಹಚ್ಕೋರಿ ಆದ್ರೆ ಯಾಕೆ ಹಚ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು. ಮುತ್ತೈದೆ ಅಂತ ನೀವು ನೋಡಿರ್ಬಹುದು, ಅನುಸೂಯಾ ದೇವಿ ಅಂತ ಆಗಿ ಹೋದ್ರು. ಅನುಸೂಯ ಮಾತಾ ಅಂತ ಹೇಳಿ ದತ್ತಾತ್ರೇಯ ತಾಯಿ, ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಮಗುವಾಗಿ ಆಡಿಸಿದವಳು ಯಾರಪ್ಪ ಅಂತ ಕೇಳಿದ್ರೆ ಅನುಸೂಯ ದೇವಿ. ಯಾವುದರ ಶಕ್ತಿಯಿಂದ ಅಂತ ಕೇಳಿದ್ರೆ ಅದು ಪತಿವ್ರತೆಯ ಧರ್ಮದಿಂದ, ಅದು ಮುತ್ತೈದೆಯ ಧರ್ಮದಿಂದ. ನೋಡ್ರಿ, ಮುತ್ತೈದೆಗೆ 5 ಮುತ್ತದಾವು. ಹೌದ್ರಿ, ಯಾವ್ಯಾವ್ರವ? ಒಂದು ಟಿಕಲಿ ಏನ್ರಿ? ಒಂದು ತಿಳ್ಕೋಬೇಕು, ಹಣೆ ಮೇಲೆ ಕುಂಕುಮ ಹೆಣ್ಣಿಗದು ಭೂಷಣ. ಹೌದ್ರಿ, ಹಣಿ ಮೇಲೆ ಕುಂಕುಮ, ಒಂದು ಕುಂಕುಮ, ಮೂಗುತಿ, ತಾಳಿ, ಎಟ್ಟದು ರೀ, ಕೈ ಬಳೆ, ಒಂದು ಕಾಲುಂಗರ. ಹೌದ್ರಿ, ಮತ್ ಇನ್ನೇನೇನೇನೋ ಹಾಕ್ತಾರ. ಆದ್ರೆ ಮುಖ್ಯ ಇವು 5 ಮುತ್ತುಗಳು. ಇವು ಮುತ್ತುಗಳು ಯಾಕೆ ಅಂತ ಕರೆದ್ರಂತಂದ್ರ, ಇವು ಯಾಕೆ ಮಾನ್ಯ ಕೊಟ್ರು ಅಂತಂದ್ರ, ಬಹುಶಃ ನೀವು ಕುಂಕುಮವನ್ನು ಕೇಳಿರ್ಬೇಕು. ಕುಂಕುಮ ಯಾಕೆ ಹಚ್ಚಿದ್ರು ಅಂತಂದ್ರ, ಅವಾಗ ಹಿಂದಲೇ ದೇವಿ ಪುರಾಣದೊಳಗೆ ನೀವು ಹೋಗಿ ನಡೆದ್ರಂತಂದ್ರ ದೇವಿ ಮಧು ಕೈಟಬರನ್ನು ಸಂಹಾರ ಮಾಡಿ, ಹೌದ್ರಿ, ದುಷ್ಟ ರಾಕ್ಷಸರ ಸಂಹಾರ ಮಾಡಿ, ಚಂಡ ಮುಂಡರನ್ನು ಸಂಹಾರ ಮಾಡಿ ಅವ್ರ ನೆತ್ತರವನ್ನ ಹಣಿಗೆ ಹಚ್ಚಿಕೊಂಡಳು ಅಂತ.
ಯಾರು ಹೆಣ್ಣಿನನ್ನ ಶೋಷಣೆ ಮಾಡ್ತಾರ, ಯಾರು ಪರ ಸ್ತ್ರೀಯನ್ನ ಮೋಹಿಸ್ತಾರ, ಅವರಿಗೆ ಯಾವ ಗತಿ ಆಗ್ತೈತಿ ಅಂತಂದ್ರ ಅವರ ಚಂಡ ಮುಂಡರ ಸಂಹಾರದಂಗ ಗತಿ ಆಗ ಅಂತ ತೋರ್ಸೋ ಸಲುವಾಗಿ ಏನೈತ್ರಿ, ಹಣಿ ಮೇಲೆ ಕುಂಕುಮವನ್ನು ಹಚ್ಕೊಂಡ್ರದು. ಇದು ಪುರಾಣ ಇತಿಹಾಸ. ಇನ್ನ ರಾಮಾಯಣದೊಳಗ ಸೀತಾಮಾತೆ ನೋಡ್ರಿ ಹೆಂಗ ಶ್ರೀರಾಮಚಂದ್ರನು ಅಷ್ಟೇ ಯೋಗ್ಯಳಾಗಿರ್ತಕ್ಕಂಥವಳು ಯಾರು ಅಂತ ಕೇಳಿದ್ರ ಸೀತಾಮಾತ. ಒಂದು ಸಾರಿ ಹಿಂಗ ಸಭಾ ನಡೆದಿತ್ತು. ಸಭಾ ನಡೆದಾಗ ರಾಮಚಂದ್ರ ಪ್ರಭು ಸೀತೆಯನ್ನ ಕರ್ಕೊಂಡು ಬಾಪ ಅಂತ ಹೇಳಿ ಹನುಮಂತನಿಗೆ ಕಳಿಸ್ಕೊಟ್ರ. ಹನುಮಂತ ಹೋಗಿ ಆ ಸೀತಾಮಾತೆ ಹತ್ರ ಹೋಗಿ, ತಾಯಿ ನಿನ್ನನ್ನ ಶ್ರೀರಾಮಚಂದ್ರ ಕರ್ಯಾಕತ್ತಾರ ಬರಬೇಕು ಅಂದ ತಕ್ಷಣ ಸೀತಾಮಾತ ಹಣಿಗೆ ಏನಂತಂದ್ರ ಸಿಂಧೂರ ಇಟ್ಕೊಳಕತ್ತಿದ್ಳು. ಹೌದ್ರಿ, ಸಿಂಧೂರ ಅಂದ್ರ ಕುಂಕುಮ. ಸಿಂಧೂರ ಇಟ್ಕೊಳ್ಳುವಂತ ಸಮಯದೊಳಗ ಲಘು ಬರ್ಬೇಕಂತ ಹೇಳ್ಯಾರ ಅಂತ ತಕ್ಷಣ ಅವಾಗ ಸೀತಾಮಾತ ಹೇಳಿದಳಂತ, ಇಲ್ಲ ನಾನು ಸ್ವಲ್ಪ ಸಿಂಧೂರ ಹಚ್ಕೊಳಕತ್ತೀನಿ ತಡಿ ಅಂತ. ಅವಾಗ ಹನುಮಂತ ಕೇಳ್ತಾನ, ತಾಯಿ ಇದನ್ನ ಯಾಕೆ ಹಚ್ಕೊಳಕತ್ತಿ ಅಂತ. ಅವಾಗ ಸೀತಾಮಾತ ಹೇಳ್ತಾಳಂತ, ನೋಡು ಇಷ್ಟು ಸಿಂಧೂರ ನನ್ನ ಹಣಿ ಮೇಲೆ ಇರೋದ್ರಿಂದ ನನ್ನ ಶ್ರೀರಾಮಚಂದ್ರನ ಆಯುಷ್ಯ ವೃದ್ಧಿ ಆಗ್ತದ ಅಂತ ಹೇಳಿದಳು. ಎಷ್ಟ್ರಿ? ಒಂದು ಬಟ್ಟು ಸಿಂಧೂರ ಹನಿ ಮೇಲೆ ಇರೋದ್ರಿಂದ ಶ್ರೀರಾಮಚಂದ್ರನ ಆಯುಷ್ಯ ಹೆಚ್ಚಾಗ್ತದ. ಅಷ್ಟೇ ಅಲ್ಲದೆ ಶ್ರೀರಾಮಚಂದ್ರ ಸದಾಕಾಲ ನನ್ನ ಜೊತೆ ಇರ್ತಾನ, ಅವನಿಗೆ ಸಾವು ಬರುವುದಿಲ್ಲ, ಆಯುಷ್ಯ ಹೆಚ್ಚಾಗ್ತದ ಅಂತ ಹೇಳಿದ್ರು. ಅಷ್ಟ ಅಂದ ತಕ್ಷಣ ಹನುಮಂತ ಒಳಗೆ ಹೋದತ್ರಿ. ಒಳಗೆ ಹೋಗಿ ಒಂದು ಡಬ್ಬಿತ್ತು ಕುಂಕುಮದ, ಮೈ ತುಂಬ ಹಚ್ಕೊಂಡ. ತಲಿ ಹಿಡದ ಮುಡಿ ಹಿಡದ ತನಕ ಮೈ ತುಂಬ ಹಚ್ಕೊಂಡ ಸಭದಾಗ ಹೋದ. ಅವಾಗ ರಾಮ ಲಕ್ಷ್ಮಣ ಸೀತಾ ತುಂಬ ಸಭಾ ಎಲ್ಲ ನೋಡಿ ನಗಾಕ್ ಶುರು ಮಾಡಿದ್ರು. ರಾಮ ಕೇಳಿದ, ಅಲ್ಲೋ ಹನುಮಂತ, ಏನಿದು ನಿನ್ನ ಅವತಾರ, ಮೈ ತುಂಬೆಲ್ಲ ಕುಂಕುಮ ಹಚ್ಕೊಂಡಿ ಅಲ್ಲೋ ಅಂದ ತಕ್ಷಣ ಆ ಹನುಮಂತ ಒಂದು ಮಾತು ಹೇಳಿದಂತಂದ್ರ, ಪ್ರಭು ಸೀತಾಮಾತೆ ಆಗಲೇ ನನಗೆ ಹೇಳಿದಳು ಏನಂತಂದ್ರ, ಒಂದು ಬಟ್ಟು ಕುಂಕುಮವನ್ನ ಹನಿಗೆ ಹಚ್ಚುದ್ರಿಂದ ರಾಮನ ಆಯುಷ್ಯ ಹೆಚ್ಚಾಗ್ತದ ಅಂತ ಹೇಳಿದಳು. ಸದಾಕಾಲ ರಾಮನನ ಜೊತೆಗೆ ಇರ್ತಾನಂತ ಹೇಳಿದ್ರು. ಆದ್ರೆ ನನ್ನ ರಾಮನಿಗೆ ಸೂರ್ಯಚಂದ್ರ ಇರೋ ತನಕ ಸಾವು ಬರಬಾರ್ದು ಅಂತ ತಿಳ್ಕೊಂಡ ಮೈಪು ತುಂಬ ನಾ ಹಚ್ಕೊಂಡೇನೆ ಅಂತ ರಾಮ ಹೇಳಿದ. ಹೌದ್ರಿ, ಯಾರ? ಹನುಮಂತ ಹೇಳಿದ. ಯಾವತ್ತು ನನ್ನ ಹೃದಯ ಮಂದಿರದೊಳಗೆ ಇರಬೇಕು ನನ್ನ ಶ್ರೀರಾಮಚಂದ್ರ ಅಂತ ತಿಳ್ಕೊಂಡ ಈ ಕುಂಕುಮವನ್ನು ಹಚ್ಕೊಂಡೇನಂತ ಹೇಳಿದ. ಅದಕ್ಕ ನೀ ಹನುಮಂತನ ಗುಡಿಗೆ ಹೋಗ್ರಿ, ಕುಂಕುಮ ಅರ್ಚನೆ ಅಂತೇಳಿ ಶನಿವಾರಕ್ಕೊಮ್ಮೆ ಮಾಡ್ತಾರ. ಹೌದ್ರಿ, ಯಾರು ಕುಂಕುಮ ಅರ್ಚನೆಯನ್ನ ಹನುಮಂತನಿಗೆ ಮಾಡ್ತಾರೋ ಅವ್ರಿಗೆ ಆಯುಷ್ಯ ಹೆಚ್ಚಾಗ್ತದ. ಹೌದ್ರಿ, ಅಪಮೃತ್ಯುಗಳು ತಪ್ಪುತ್ತಾವಂತ ಇನ್ನೂ ಸಹ ಐತದು. ಅಷ್ಟೇ ಅಲ್ದ ಅಂತ ಒಂದು ಕುಂಕುಮವನ್ನು ಧರಿಸಿದಂತಹ, ಕುಂಕುಮದ ಮಹಿಮೆಯನ್ನು ಹೇಳಿದಂತಹ ಸೀತಾಮಾತೆ ಇವತ್ತಿನ ದಿವಸ ನಮ್ಮ ಹಿಂದೂ, ಹೌದ್ರಿ, ಇದು ಹಿಂದೂ ಇದು ಮುಂದು ಏನ ನಡೆದೈತಿ ಅಂತಂದ್ರ ಟಿಕ್ಲಿ ನಡೆದಾವು. ಹೌದ್ರಿ, ಬಹುಶಃ ನಿಮಗ್ ಗೊತ್ತಿರ್ಬೇಕು ಟಿಕ್ಲಿ ಯಾವಾಗ ಬತ್ತು ಅಂತಂದ್ರ ಗೊತ್ತೈತ್ರಿ. ಯಾವಾಗ ಬತ್ತು, ಎಲ್ಲಿ ತನಕ ಮತ್ ಕುಂಕುಮ ಎಂತ ಹಚ್ಕೋಬೇಕಂತಂದ್ರ ಚಲೋ ಹಚ್ಕೋಬೇಕು. ಹಿಂಗ ನೀರ್ ಹಾಕಿದ್ರ ಅದು ಕಲರ್ ಬಿಡಬಾರ್ದು, ಅಂತದು ಸಿಗತೈತಿ ನೋಡ್ರಿ. ಹಣ್ಣಿ ಮೇಲೆ ಕುಂಕುಮ ಬಿಟ್ಟು ಟಿಕ್ಲಿ ಯಾವಾಗ ಬಂದು ಅಂತಂದ್ರ, ಟಿಕ್ಲಿ ಬರಕ್ ಒಂದು ಕಾರಣ ಐತಿ. ಯಾವಾಗ ಗಂಡ ತೀರ್ಕೊಂಡ ಬಳಕ ಹನಿ ಖಾಲಿ ಇರಬಾರ್ದು ಅಂತ ಟಿಕ್ಲಿ ಹಚ್ಕೊಂಡ್ರ ಅವ್ರು. ಹೌದ್ರಿ, ಗಂಡ ತೀರ್ಕೊಂಡ ಬಳಕ ಹನಿ ಖಾಲಿ ಇರಬಾರ್ದಂತ ಟಿಕ್ಲಿ ಹಚ್ಕೊಂಡ್ರು. ಆದ್ರೆ ಈಗ ಬರ್ದಿಟ್ಟಾರ. ಇಲ್ಲೇ ನೋಡಿ ತಿಳ್ಕೋಬೇಕು, ಬೇಕಾದ್ರ ಬಾ. ಇದು ನಮ್ಮ ಧರ್ಮವೇ? ಒಂದ್ ಕಡೆ ವಿಚಾರ ಮಾಡ್ಬೇಕು, ನಮ್ಮ ಇದು ಧರ್ಮವೇ ಅಂತ ಕೇಳಿದ್ರೆ ಇದು ನಮ್ಮ ಧರ್ಮ ಅಲ್ಲ. ಹೌದ್ರಿ, ಕುಂಕುಮವನ್ನ ಧರಿಸ್ತಕ್ಕಂತಹ ದೇವಿಯ ಸ್ವರೂಪಳೆ ಅಂತ ಹೇಳಿ ಅವಾಗಿನ ಕಾಲದೊಳಗೆ ಋಷಿ ಕಾಲದಿಂದ ನುಡಿದುಕೊಂಡು ಬಂದಿರತಕ್ಕಂತಹ ನಮ್ಮ ಹಿಂದೂ ಧರ್ಮ ಈಗ ಟಿಕ್ಲಿ ಹಚ್ಕೊಂಡ್ರ ಅದು ಪ್ಲಾಸ್ಟಿಕ್ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಹೌದ್ರಿ, ಇನ್ನೊಂದು ಮಹತ್ವ ಹೇಳ್ತೇನೆ ನಾ. ನನಗೆ ಕೊಟ್ಟದ್ದು 10 ನಿಮಿಷ. ಇನ್ನೊಂದು ಹೇಳ್ತೀನಿ, ಕುಂಕುಮ ನೋಡ್ರಿ, ಕುಂಕುಮವನ್ನ ಯಾವುದರಿಂದ ತಯಾರು ಮಾಡ್ತಾರಂತಂದ್ರ
ಅರಿಶಿನ ಮತ್ತು ಸುಣ್ಣ. ಹೌದ್ರಿ? ಮತ್ತಿನ್ನ ಅದಾವ. ಒಂದು ವೈಜ್ಞಾನಿಕವಾಗಿ ವನಸ್ಪತಿ ರೂಪದೊಳಗೆ ಕುಂಕುಮ ರೆಡಿ ಮಾಡ್ಯಾರ ಅವರು. ಕುಂಕುಮ ಏನ್ ಮಾಡ್ತೈತಿ ಅಂತಂದ್ರ ಸೂರ್ಯನಿಂದ ಬರ್ತಕ್ಕಂತಹ ಪಾಸಿಟಿವ್ ಎನರ್ಜಿಯನ್ನು ಹೀರ್ಕೋತೈತಿ, ನೆಗೆಟಿವ್ ಎನರ್ಜಿಯನ್ನ ಬಿಡ್ತೈತಿ. ಹೌದ್ರಿ? ತಡಿತೈತಿ. ಅಂತ ಶಕ್ತಿ ಎತ್ರಾಗ ಐತಿ ಅಂತ ಕೇಳಿದ್ರೆ ಕುಂಕುಮದೊಳಗ ಐತಿ. ಹೌದ್ರಿ? ಮತ್ ಪ್ಲಾಸ್ಟಿಕ್ದಾಗ ಅಂತ ಶಕ್ತಿ ಐತಿ ಅಂತಂದ್ರ ಏನ್ ಸೂರ್ಯನಿಂದ ಬಂದಿರ್ತಕ್ಕಂತಹ ಐತಿ ನೋಡ್ರಿ ನೆಗೆಟಿವ್ ಎನರ್ಜಿ, ಅದನ್ನ ತಗೋತೈತಿ. ಚಲೋ ಏನೈತಿ ಅದನ್ನ ಬಿಟ್ಟು ಬಿಡ್ತೈತಿ. ಹೌದ್ರಿ? ನೀವು ಬಹುಶಃ ಮರ ನೋಡಿರ್ಬೇಕು. ಮರ ಕೇರ್ತಾರಲ್ ಮನ್ಯಾಗ. ಮರ ಏನ ಯಾಡ ಮರ ಮತ್ತು ಚಾಣಿಗೆ ಎರಡು ಕೂಡಿ ಕೂತಿದ್ದು. ಕೂಡಿ ಕೂತಿದ್ದು ಮರ ಚಾಣಿಗೆ ಮರಕ್ಕೆ ಕೇಳ್ತತ್. ಅಲ್ಲ ನಿನಗ ಬೆನ್ನಿಗೆ ಬಿಡಿತಾರಲ್ಲ ಯಾಕ ಅಂತ ಕೇಳ್ತತ್ರಿ ಅದು ಚಾಣಿಗೆ. ಮರ ಹೇಳ್ತು, ನೋಡ್ಪ ನಾ ಚಲೋ ಚಲೋದ್ ಇಟ್ಕೋತೇನೋ, ಕೆಟ್ಟದ ಹೊರಗೆ ಹಾಕ್ತೇನೆ ಅಂತೇಳಿ ಶಬ್ಬಾಶ್ ಶಬ್ಬಾಶ್ ಅಂತ ಬಡ್ಕೋತೇನೆ. ಹೌದ್ರಿ? ಬಡಿತಿರಿಲ್ ಶಬ್ಬಾಶ್ ಶಬ್ಬಾಶ್ ಅಂತೀರಿ ಅದಕ್ಕ. ಇನ್ನ ಚಾಣಿಗೆ ಕೇಳ್ತಿದ್ದು ಮರ, ಮತ್ ನಿನಗ್ಯಾಕ ಕಪ್ಪಾಳೆ ಬಿಡಿತಾರೋ ಅಂತ ಹೇಳ್ತಿ. ಯಾಕ್ರಿ? ಅದು ಚಾಣಿಗೆ ಐತಿ, ಏನ್ ಮಾಡ್ಲು ಯಪ್ಪ ಚಲೋ ಚಲೋದೆಲ್ಲ ಹೊರಗೆ ಹಾಕ್ತೇನೋ, ಕೆಟ್ಟದ ಒಳಗೆ ಇಟ್ಕೋತೇನಂತ ಕಪ್ಪಾಳೆ ಬಡಿಸ್ಕೋತೇನಂತ. ಹಂಗ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಏನ್ ಹೇಳ್ಕೊಡ್ತದಂತಂದ್ರ ನೀನು ಬೆನ್ನಿಗೆ ಶಬ್ಬಾಷಿ ಬಡಿಸ್ಕೋಬೇಕು ಹೊರತಾಗಿ ಕಪ್ಪಾಳಿಕೆ ಬಡಿಸುವಂತ ಕೆಲಸ ಮಾಡಬೇಡ ಅಂತ ನಮ್ಮ ಭಾರತ ದೇಶದೊಳಗೆ ಹೇಳಿಕೊಡ್ತಾರೆ. ಅದಕ್ಕ ನಾರಿಗೆ ಏನು ಭೂಷಣ ಅಂತಂದ್ರೆ, ಆ ಹೆಣ್ಣಿಗೆ ಏನು ಭೂಷಣ ಅಂತಂದ್ರೆ ಮೊದಲು ಕುಂಕುಮ ಭೂಷಣ ಅಂತಕ್ಕಂಥ ತಿಳ್ಕೋಬೇಕು. ಕುಂಕುಮವನ್ನ ಎಷ್ಟು ದೊಡ್ಡದಾಗಿ ಹಚ್ಕೋತಿದ್ರು ಅಂತಂದ್ರ ಬಹುಶಃ ರಾಜಕುಮಾರ ಹೆಂಡತಿಯಾಗಿರ್ತಕ್ಕಂಥ ಪಾರ್ವತಮ್ಮನ ಹಣಿ ನೋಡ್ಬೇಕು ನೀವೆಲ್ಲರೂ. ಹೌದ್ರಿ? ಹಣಿ ತುಂಬಾ ಹಚ್ಚುತ್ತಿದ್ದಳು ನೋಡ್ರಿ. ಅಂದ್ರೆ ನಿಮಗ್ ನೆನಪಿರ್ತೈತಿ ಅಂತ ಇಲ್ಲೇ ಊರಾಗ ಎಷ್ಟೋ ಮಂದಿ ಹಚ್ತಿರ್ತಾರ, ಗೊತ್ತಿರುವುದಿಲ್ಲ. ಹೌದ್ರಿ? ಹಣಿ ತುಂಬ ಹಚ್ತಿದ್ರು. ಯಾಕಂತಂದ್ರ ನಮ್ಮ ಹಣಿ ಮೇಲೆ 3 ನಾಡಿದಾವ. ಇಡ, ಪಿಂಗಳ, ಸುಷುಮ್ನ ಅಂತಕ್ಕಂಥ 3 ನಾಡಿಗಳದಾವ. ಆ ನಾಡಿ ತುಂಬ ಕುಂಕುಮ ಹಚ್ಕೋದ್ರಿಂದ ಏನಾಗ್ತದಂದ್ರ ಸೂರ್ಯನಿಂದ ಬರ್ತಕ್ಕಂತಹ, ಪ್ರಕೃತಿಯಿಂದ ಬರ್ತಕ್ಕಂತಹ ನೆಗೆಟಿವ್ ಎನರ್ಜಿ ತಡದ ಪಾಸಿಟಿವ್ ಎನರ್ಜಿಯನ್ನ ನಮ್ಮ ಶರೀರಕ್ಕೆ ಕೊಡ್ತದ. ಯಾಕೆ ಕುಂಕುಮವನ್ನ ಹಣಿಗೆ ಹಚ್ತಾರಂತಂದ್ರ, ಆ ನಾಡಿ ಮೇಲೆ ಹಚ್ತಾರಂತಂದ್ರ ಒಂದು ಹೆಣ್ಣಿಗೆ ಒಂದು ಏನ್ ಐತಂದ್ರೆ ಗರ್ಭವನ್ನ ಧಾರಣೆ ಮಾಡುವಂತ ಸಾಮರ್ಥ್ಯ ಐತಿ, ಋತುಚಕ್ರ ಅಂತಕ್ಕಂಥದ್ದು ಐತಿ. ಅದಕ್ಕಾಗಿ ಯಾವುದೇ ರೀತಿ ಶರೀರಕ್ಕೆ ಹಾನಿಯಾಗಬಾರ್ದು ಅಂತ ಹೇಳಿ ಆ ಕುಂಕುಮವನ್ನು ಹಚ್ತಾರ. ಮತ್ತ ಟಿಕ್ಲಿ ಹಚ್ಚೋದ್ರಿಂದ ಏನಾಗ್ತದ ಅಂತಂದ್ರ ಸೂರ್ಯನಿಂದ ಬರ್ತಕ್ಕಂತಹ, ನಿಸರ್ಗದಿಂದ ಬರ್ತಕ್ಕಂತಹ ಏನ್ರಿ ನೆಗೆಟಿವ್ ಎನರ್ಜಿ ಹಿಡ್ಕೋತೈತಿ, ಒಳ್ಳೇದನ್ನ ಬಿಡ್ತೈತಿ. ಹೌದ್ರಿ? ಆ ಏನ್ ನೋಡ್ರಿ ನಟ್ಟು ನಡುವಿರ್ತಕ್ಕಂಥ ಸುಷುಮ್ನ ನಾಡಿ ಮೇಲೆ ಆ ಟಿಕ್ಕಲಿ ಕುಂಡಿರ್ತೈತಲ್ಲ, ಆ ಕೂತ್ ಬೆಳಕ್ ಎಂತ ಥಾಟ್ಸ್ ತಲೆಯಾಗ ಬರ್ತಾವ ಅಂತಂದ್ರ, ಒಂದು ಮನೆ 3 ಬಾಗಿಲು. ಎಟ್ರಿ? ಒಂದು ಮನಿ 3 ಬಾಗಿಲು. ಅದು ಹಿಂದಿತ್ತು. ಈಗ ಒಂದು ಮನಿಗೆ 9 ಬಾಗಿಲು. ಆದ್ರೆ ಒಂದು ತಿಳ್ಕೊಬೇಕು, ಹಿಂದಿನವ್ರು ಬದುಕಿರು ಹೆಂಗ ಬದುಕಿರು ಅಂತಂದ್ರ 9 ಮನಿ ಇದ್ರು ಒಂದೇ ಬಾಗಿಲು ಹಚ್ಚಿ ಬದುಕಿದ್ರು ನೋಡ್ರಿ ಹಿರಿಯರು, ನಮ್ಮ ಹಿರಿಯರು. ಹೌದ್ರಿ? ಎಷ್ಟ್ರಿ? 9 ಮನಿ ಇದ್ರು ಸಹ ಒಳಗ ಒಂದೇ ಮನಿ ಒಂದೇ ಬಾಗಿಲ ಹಚ್ಚಿದ್ರು. ಅಂತ ಒಂದು ಪದ್ಧತಿ ಒಳಗ ಬದುಕಿದ್ರು. ಹೌದ್ರಿ? ಎಟ್ಟದಾವ್ರಿ? 5 ಅದಾವು. ಮುತ್ತೈದೆ 5 ಅದಾವು. ಹೌದ್ರಿ? ಈ ಸಮಯ ಇಲ್ಲದಕ್ಕೆ ಹೇಳ್ತಾ ಇಲ್ಲ, 5 ಹೇಳೇ ಬಿಡ್ತೀನಿ ನಾ ನಿಮಗ. ಹೌದ್ರಿ? ಇನ್ ಲಾಸ್ಟ್ ಇದೊಂದು ಹೇಳ್ತೀನಿ. ಏನಂತಂದ್ರ, ನೀವು ಆರತಿ ಬೆಳಗ್ತಾರೆ. ಹೌದಿಲ್ರಿ? ಎಲ್ಲಾರು ಬೆಳಗ್ತಾರೆ ಆರತಿ. ಆರತಿ ಒಳಗ 2 ದೀಪ ಅದಾವು. ಹೌದ್ರಿ? 2 ಸಮಾನ ಅದಾವು. ಯಾಕೆ ಒಂದ ದೀಪ ಹಚ್ಚಿ ಬೆಳಗಾಕ್ ಬರ್ತಿತ್ತು? 2 ದೀಪ ಅದಾವು. ಒಂದು ಕಳಸದ ಗಿಂಡಿ ಐತಿ, ಅಕ್ಷೈತಿ ಐತಿ, ಕುಂಕುಮ ಐತಿ, ಅರ್ಶಿನ ಐತಿ, ಎಲ್ಲಾನು ಐತಿ. ನೋಡ್ರಿ, ಮೊಟ್ಟ ಮೊದಲು ಕೊಡುದಂತಂದ್ರೆ ಬೆಳಗ್ತಾರ. ಹಬ್ಬದಾಗ ಬೆಳಗ್ತಾರ, ಮಾನ್ಯಮ್ಯಾಗ ಬೆಳಗ್ತಾರ. ಏನು ಬೆಳಗ್ಗೆ ತಕ್ಕಾಗ್ಯಾವ ಆರತಿಗಳು. ಹೌದ್ರಿ? ಆದ್ರೆ ಒಂದು ತಿಳ್ಕೊಬೇಕು, ಯಾಕೆ ಬೆಳಗ್ತಾರ ನೋಡ್ರಿ. ಆರತಿ ಒಳಗೆ ಎಂತ ಮಹತ್ವ ಐತಿ ಅಂತಂದ್ರ ಲಕ್ಷ ಕೊಡ್ರಿ, ಎಲ್ಲ ತಾಯಂದ್ರ ನೀವ ತುಂಬಿಕೊಂಡು ಬಿಟ್ಟೇರಿ. ನೋಡ್ರಿ, ಒಂದು ದೀಪ ನೋಡ್ರಿ, ಒಂದು ಸಣ್ಣದು ಇಲ್ಲ, ಒಂದು ದೊಡ್ಡದಿಲ್ಲ, ಎಲ್ಲ ಸಮಾದಾವು. ಒಂದು ಕಳಸು ಗಿಂಡಿ ಮಾತ್ರ ಎತ್ತರ ಐತಿ. ಯಾಕೆ ಐತಿ ಅಂತ ಕೇಳಿದ್ರ, 2 ಏನು ದೀಪದಾವ್ ನೋಡ್ರಿ, ಅವು ಒಂದ ದೀಪದಾಗ 2 ಬತ್ತಿ ಹಾಕಕ್ ಬರ್ತಿತ್ತೇನೋ.
ಹೌದ್ರಿ. ಆದ್ರೆ ಎರಡು ಸಪರೇಟ್ ಮಾಡ್ಯಾರ ಅಂತಂದ್ರ ಒಂದು ತವ್ರ ಮನಿ ದೀಪ, ಒಂದ ಗಂಡನ ಮನಿ ದೀಪ. ಎರಡದಾವಿಲ್ರಿ ದೀಪ. ಒಂದು ತವ್ರ ಮನಿದು ಒಂದು ಗಂಡನ ಮನಿದು. ಇದು ತಿಳ್ಕೊಬೇಕು. ಒಂದು ತವ್ರ ಮನಿ ಕೀರ್ತಿ, ಒಂದು ಗಂಡನ ಮನಿ ಕೀರ್ತಿ. ಯಾರ ಕೈಯಾಗೈತ್ರಿ ಅದು? ಯಾರ ಕೈಯಾಗೈತಿ ನೀವ ತಿಳ್ಕೊಬೇಕು. ಒಂದು ತವ್ರ ಮನಿದು ಕಿಮ್ಮತ್ತ, ಒಂದು ಗಂಡನ ಮನಿ ಕಿಮ್ಮತ್ ಯಾರ ಕೈಯಾಗೈತಿ? ಬೆಳಗಾವ್ರ ಕೈಯಾಗೈತಿ. ಹೌದ್ರಿ. ಒಂದು ತಿಳ್ಕೊಬೇಕು, ಆ ತವ್ರ ಮನಿ ಕೀರ್ತಿ ಮತ್ತು ಗಂಡನ ಮನಿ ಕೀರ್ತಿ ಎರಡೂ ಸಮನಾಗಿ, ಒಂದು ಹೆಚ್ಚಲ್ಲ ಒಂದು ಕಮ್ಮಿ ಅಲ್ಲ, ಎರಡೂ ಸಮನಾಗಿ ಆ ಕಳಸದ ಎತ್ತರಕ್ಕೆ ನಾ ಬೆಳೆಸಿ ತೋರಿಸ್ತೇನಂತೇಳಿ ಆ ಹೆಣ್ಮಗಳ ಬೆಳಗುತ್ತಾಳಂತ. ಅಂದ್ರೆ ಒಂದು ತಿಳ್ಕೊಬೇಕು, ನಮ್ಮ ಭಾರತ ಇತಿಹಾಸ ಅಂದ್ರೆ ಹಂಗ ಹುಟ್ಟಿಲ್ಲಿದು. ಹೌದ್ರಿ. ನೀವು ಒಂದೊಂದು ಹೆಜ್ಜೆ ಇಡ್ರಿ, ಒಂದೊಂದು ಇತಿಹಾಸಗಳು ನಮ್ಮ ಒಳಗೆ ಸಿಗುತ್ತಾವು. ಕೈಬಳೆ ಅದಾವ ನೋಡಿದಿರಿ? ಕೈಬಳೆ ಹಸಿರು ಯಾಕದಾವು? ತಾಳಿ ಕಟ್ತಾರ. ಹೌದ್ರಿ. ತಾಳಿ ಒಳಗೆ ಒಬ್ರ ಕೊಡಾಕ ಆಗುದಿಲ್ಲ. ಈಗೆಲ್ಲ ಬಂದೈತಿ ಏನಂತಂದ್ರ ಎಲ್ಲಾ ನಾವ ಕೊಡ್ತೇವ್ರಿ, ಕಾಯಿ ಒಂದ ಕೊಟ್ಟು ಮದ್ವಿ ಮಾಡ್ಕೊಂಡ್ ಹೊಂಟಾರ. ಆದ್ರೂ ಸಹ ಮಾಂಗಲ್ಯದೊಳಗ ತವ್ರ ಮನೆಯವರು ಹಾಕಬೇಕು, ಗಂಡನ ಮನೆಯವರು ಹಾಕಬೇಕು. ಯಾಕೆ ಅನ್ನೋದು ಮತ್ತೊಮ್ಮೆ ಹೇಳ್ತೇನೆ ನಾನು. ಹೌದ್ರಿ. ಈಗ ಇದೊಂದು ಹೇಳಿ ಮುಗಿಸ್ತೇನೆ. ಕೈ ಬಳೆ. ಹೌದ್ರಿ. ಕೈ ಬಳೆಯನ್ನ ಹಸಿರು ಬಳೆ ಹಾಕ್ತಾರ, ಮತ್ತು ಕಾಜಿನ ಬಳೆ ಅದಾವು. ಬೇಕಾದಂತ ಬಂಗಾರ ಬಳಿ ಮಾಡ್ಕೊಂಡು ಹಾಕೋಬಹುದು. ಹೌದ್ರಿ. ಏನೆಲ್ಲಾ ಹಾಕೋಬಹುದು. ಆದ್ರ ಹಸಿರು ಬಳೆನ ಯಾಕೆ ಹಾಕಿದ್ರು ಅಂತಂದ್ರ ನೋಡ್ರಿ, ಹಸಿರು ಸಮೃದ್ಧಿಯ ಸಂಕೇತ. ಹೌದ್ರಿ. ಸಮೃದ್ಧಿಯ ಸಂಕೇತ. ಇನ್ನು ಕಾಜ ಅಂತಂದ್ರ, ಕಾಜಿಂಗ್ ಬಿತ್ತಂದ್ರ ಎರಡು ಭಾಗ ಆಗ್ತೈತಿ, ಮತ್ತೊಮ್ಮೆ ಅದು ಕೂಡುವುದಿಲ್ಲ. ಹಂಗ ಆ ತಾಯಿಗೆ ಏನ್ ಹೇಳ್ತಾರಂತಂದ್ರ, ಕೈಗೆ ಬಳೆ ಹಾಕಿ ನೋಡುವ, ನೀ ಏನಿನ ಮುಂದೆ ಮುಟ್ಟುತ್ತೀಯೋ ಅದು ಬೆಳಿಲಿ. ನಿನ್ನ ಮನಸ್ಸು ಏನಿರ್ಬೇಕು? ಒಂದಿರ್ಬೇಕು. ನೀ ಮುಟ್ಟುವ ಕಾರ್ಯ, ನೀ ಮಾಡುವ ಕಾರ್ಯ ಅದು ಬೆಳಗಬೇಕು, ಜಗತ್ತು ಕಲ್ಯಾಣ ಆಗಬೇಕು. ಹೊರತಾಗಿ ನೀ ಎಲ್ಲರೇ ಎರಡು ಮನಸ್ಸು ಮಾಡಿದಿ ಅಂತಂದ್ರ, ನೀ ಎಲ್ಲರ ಕಾಲ ಜಾರಿದಿ ಅಂತಂದ್ರ, ಹೆಂಗ ಕೈ ಬಳೆ ಒಡೆದ ಬೆಳಕು ಚೂರು ಆಗ್ತದನೋ, ಹೆಂಗ ಮತ್ತೊಮ್ಮೆ ಅದು ಕೂಡುದಿಲ್ಲೋ, ಹಂಗ ನಿನ್ನ ಕುಟುಂಬ ಏನಾಗ್ತದ? ಎರಡು ಆಯ್ತು ಅಂದ್ರ ಮತ್ತೊಮ್ಮೆ ಅದು ಕೂಡುವುದಿಲ್ಲ. ಅದಕ್ಕೆ ನೀ ಏನ್ ಹಾಕ್ತಾರಪ್ಪ ಅಂತಂದ್ರ ಕೈ ಬಳೆ ಹಾಕ್ತಾರ. ಅದಕ್ಕೆ ಹೇಳಿದ್ರು, ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ನಾರಿಯ ಮನವ ಜಾರಿದರ ವನವಾಸ. ಹೌದ್ರಿ. ಒಮ್ಮೆ ನಾವು ಬಂದೇ ಒಂದು ಬೆಳಕು ತಿಳ್ಕೊಬೇಕು. ಇದು ಸನಾತನ ಧರ್ಮ ಸಂಸ್ಕೃತಿಯನ್ನ ಉಳಿಸ್ಬೇಕು. ಯಾರಪ್ಪ ಅಂತಂದ್ರ ನಾವ ಉಳಿಸ್ಬೇಕು. ಅದಕ್ಕೆ ಹೇಳಿದ್ರು, ತಾಯಿ ಮನಿ ತವ್ರ ಮನಿ ಎಲ್ಲಿ ತನಕ ಅಂತಂದ್ರ ತಾಯಿ ಇರೋ ತನಕ. ಹೌದ್ರಿ. ತಾಯಿ ಇರೋ ತನಕ ಹೇಳ್ತಾರೆ. ಎಷ್ಟು ಚಂದ ಹೇಳ್ತಾರಂತಂದ್ರ, ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳ ಕೇಳವ್ವ, ಎನ್ನ ಬಾಳ ಕೇಳವ್ವ. ಹೌದ್ರಿ. ತಾಯಿ ಸತ್ತಳು ಅಂತಂದ್ರೆ ತವ್ರ ಮನೆ ಇಲ್ಲ. ಅದಕ್ಕೆ ಮೊದಲು ಹೇಳ್ತಾರೆ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗ. ಅದಕ್ಕೆ ನಾವು ತಿಳ್ಕೋಬೇಕು, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗ ಅಷ್ಟ ಅಲ್ಲ, ಈ ಕುಲವನ್ನ ಬೆಳಗುವಂತ ನಂದ ದೀಪ ಯಾರು ಅಂತ ಕೇಳಿದ್ರ, ಈ ಭಾರತ ದೇಶದೊಳಗೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಹೆಣ್ಣು ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು. ಅದಕ್ಕ ನಾವು ಏನಪ್ಪ ಈ ವಿರಾಟ ಹಿಂದೂ ಒಂದು ಸಮ್ಮೇಳನ ಯಾಕೆ ಮಾಡ್ಯಾರ ಅಂತ ಕೇಳಿದ್ರ, ಎಲ್ಲರೂ ಜಾಗೃತ ಆಗಬೇಕು. ತಾಯಂದ್ರೆ ಮೊದಲು ಜಾಗೃತ ಆಗಬೇಕು. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ನೋಡ್ರಿ, ಮಗ ಕೆಟ್ಟಾನಂತಂದ್ರೆ ಅದು ತಂದೆಯ ಅಸಂಸ್ಕೃತಿ, ಮಗಳು ಕೆಟ್ಟಾಳು ಅಂತಂದ್ರೆ ಅದು ತಾಯಿ ಅಸಂಸ್ಕೃತಿ. ಅದಕ್ಕೆ ನಾವು ತಿಳ್ಕೋಬೇಕು, ತಂದೆ ತಾಯಿ ಹಂಗಿರ್ಬೇಕು ಅಂತಂದ್ರ ಅದು ದೇವರ ಹಂಗಿರ್ಬೇಕಂತ. ಅದಕ್ಕೆ ವಾಗರ್ತಿವರ ಸಂಪೃತ್ಯ ವಾಗರ್ತ ಪ್ರತಿಪತ್ತಿ ಜಗತ್ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರರು ಅಂತ ಹೇಳ್ತಾರ. ಹಂಗ ತಾಯಿ ತಂದೆ ಪಾರ್ವತಿ ಪರಮೇಶ್ವರರು ಹಿಂಗ ಇದ್ರು ಅಂತಂದ್ರ ಗಣಪತಿ ಅಂತ ಮಗ ಹುಟ್ಟತಾನ. ಹೌದ್ರಿ. ಜಗತ್ತು ಕಲ್ಯಾಣ ಮಾಡುವಂತವ್ ಷಣ್ಮುಖನಂತ ಮಗ ಹುಟ್ಟತಾನ. ಹೌದು. ದೇವಿ ಅಂತ ಮಗಳು ಹುಟ್ಟುತ್ತಾಳ. ಅದಕ್ಕಾಗಿ ತಾವೆಲ್ಲ ಏನ್ ಮಾಡ್ಬೇಕು? ಸತಿಪತಿ ಕೂಡಿ ಮಾಡಿದ ಭಕ್ತಿ ಶಿವನಿಗೆ ಹಿತ ಒಪ್ಪುದು ಅಂತ ಹೇಳ್ತಾರ. ನಮ್ಮ ಈ ವಿರಾಟ ಹಿಂದೂ ಸಮ್ಮೇಳನಕ್ಕೆ ನೀವೆಲ್ಲ ಬಂದೇರಿ. ಯಾಕೆ ಬಂದೇವು ಅಂತಂದ್ರ, ನಾವು ನೀವೆಲ್ಲ ಏನ್ರಿ? ನಾವು ನೀವೆಲ್ಲ ಹಿಂದೂಗಳು, ನಾವು ನೀವೆಲ್ಲ ಒಂದು ಅಂತಕ್ಕಂಥ ಜೈಘೋಷದಿಂದ ನಾವು ಈ ಕಾರ್ಯಕ್ರಮವನ್ನ ವಿಜೃಂಭಣೆಯನ್ನ ಮಾಡಕತ್ತೀವಿ. ಎಲ್ಲರೂ ಬಂದಿದ್ದೀರಿ. ಒಂದು ತಿಳ್ಕೋಬೇಕು, 5 ಮುತ್ತು ಯಾಕೆ ಬೇಕು ಅಂತಂದ್ರ ನಮ್ಮ ಭಾರತೀಯ ಸಂಸ್ಕೃತಿ ಮುಂದೆ ಹೇಳ್ತದ ಅದನ್ನ. ಹೌದ್ರಿ. ಹಂಗ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಾವು ಬೆಳೆಸಬೇಕು, ಉಳಿಸ್ಬೇಕು ಅಂತಂದ್ರ ತಾಯಂದ್ರಿಗೆ ಏನೇನ್ ಅದಾವು, ಆ ಹಿಂದೆ ನಮ್ಮ ಸಂಪ್ರದಾಯದ ಏನ್ ಕೊಟ್ಟಾರೋ
ಹನಿ ಮೇಲೆ ಗಂಧ ಆಗ್ಲಿ, ವಿಭೂತಿ ಆಗ್ಲಿ, ಕುಂಕುಮ ಆಗ್ಲಿ, ಅರಿಶಿನ ಆಗ್ಲಿ, ಇವೆಲ್ಲನೂ ಒಂದೊಂದು ಮಹತ್ವನ್ನ ಹೇಳ್ತಾವ. ಅವುಗಳನ್ನೆಲ್ಲ ನಾವು ಸರಿಯಾಗಿ ಬಳಸಿ ಮುಂದಿನವರಿಗೆ ಮಾರ್ಗದರ್ಶನ ನಾವು ಮಾಡ್ಬೇಕಂತ ಹೇಳ್ತಾ, ಇಲ್ಲಿವರೆಗೆ ನನಗ ಒಂದು 10 ನಿಮಿಷ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತು ಬಂದಿರ್ತಕ್ಕ ತಮ್ಮೆಲ್ಲರಿಗೂ ವಂದನೆಗಳು. ಬೋಲೋ ಭಾರತ್